ಈ ದಿನ ನನ್ನ ಜೀವನದಲ್ಲಿ ನಿಜಕ್ಕೂ ಒಂದು ಮರೆಯಲಾಗದಂತ ದಿನ. ನನ್ನ ಪವಿತ್ರವಾದ ಪಕ್ಷ ಬಿಜೆಪಿ ಪಕ್ಷ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪಕ್ಷ. ಈ ಒಂದು ಪಕ್ಷ ನನ್ನಂತಹ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಪಕ್ಷದ ಜಿಲ್ಲಾಧ್ಯಕ್ಷ ಪದವಿಯನ್ನು ಕೊಡೋದ್ರ ಜೊತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷವನ್ನು ಮುನ್ನಡೆಸುವಂತಹ ಒಂದು ಜವಾಬ್ದಾರಿಯನ್ನು ಇವತ್ತು ನನ್ನ ಪಕ್ಷದ ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು ಈ ಒಂದು ಚುನಾವಣಾ ಪ್ರಕ್ರಿಯೆಯ ಮೂಲಕ ಕೊಟ್ಟಿದ್ದಾರೆ. ಆ ಪಕ್ಷದ ಏನು ನನ್ನ ಮೇಲಿರುವಂತಹ ನಂಬಿಕೆಯನ್ನು ನಾನು ಉಳಿಸ್ಕೊಳ್ಳುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಪತ್ರಿಕಾ ಮಾಧ್ಯಮದವ್ರ ಮುಂದೆ ಮತ್ತು ಹಾಗೂ ನನ್ನ ಹಿರಿಯ ಏನು ಇವತ್ತು ವೇದಿಕೆಯಲ್ಲಿದ್ದಾರೆ ನನ್ನ ಎಲ್ಲ ಹಿರಿಯರ ಮುಂದೆ ಹಾಗೂ ನನ್ನ ಕಾರ್ಯಕರ್ತರ ಮುಂದೆ ಇವತ್ತು ನಾನು ಸಂಕಲ್ಪ ಮಾಡಿದ್ದೇನೆ. ಅದರಂತೆ ಪಕ್ಷ ನನ್ನ ತಾಯಿ, ಅದಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ, ಯಾವುದೇ ಭೇದ ಇಲ್ಲದೆ ನನ್ನೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಕಟ್ಟುವಂತಹ ಕೆಲಸನ ನಾನು ಇವತ್ತಿಂದ ಮಾಡ್ತೀನಿ. ಇವತ್ತು ಏನು ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತೀನಿ ಅಂತ ನನ್ನ ಪಕ್ಷದ ಎಲ್ಲ ನಾಯಕರಿಗೆ, ಎಲ್ಲ ಹಿರಿಯರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ದಿನ ನನ್ನ ಜೀವನದಲ್ಲಿ ನಿಜಕ್ಕೂ ಒಂದು ಮರೆಯಲಾಗದಂಥ ದಿನ. ನನ್ನ ಪವಿತ್ರವಾದ ಪಕ್ಷ ಬಿಜೆಪಿ ಪಕ್ಷ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪಕ್ಷ. ಈ ಒಂದು ಪಕ್ಷ ನನ್ನಂತಹ ಸಾಮಾನ್ಯ ಕಾರ್ಯಕರ್ತರನ್ನು ಗುರುತಿಸಿ ಪಕ್ಷದ ಜಿಲ್ಲಾಧ್ಯಕ್ಷ ಪದವಿಯನ್ನು ಕೊಡೋದ್ರ ಜೊತೆಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಪಕ್ಷವನ್ನು ಮುನ್ನಡೆಸುವಂತಹ ಒಂದು ಜವಾಬ್ದಾರಿಯನ್ನು ಇವತ್ತು ನನ್ನ ಪಕ್ಷದ ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು ಈ ಒಂದು ಚುನಾವಣಾ ಪ್ರಕ್ರಿಯೆಯ ಮೂಲಕ ಕೊಟ್ಟಿದ್ದಾರೆ. ಆ ಪಕ್ಷದ ಏನು ನನ್ನ ಮೇಲಿರುವಂತಹ ನಂಬಿಕೆಯನ್ನು ನಾನು ಉಳಿಸ್ಕೊಳ್ಳುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಪತ್ರಿಕಾ ಮಾಧ್ಯಮದವ್ರ ಮುಂದೆ ಮತ್ತು ಹಾಗೂ ನನ್ನ ಹಿರಿಯ ಏನು ಇವತ್ತು ವೇದಿಕೆಯಲ್ಲಿದ್ದಾರೆ ನನ್ನ ಎಲ್ಲ ಹಿರಿಯರ ಮುಂದೆ ಹಾಗೂ ನನ್ನ ಕಾರ್ಯಕರ್ತರ ಮುಂದೆ ಇವತ್ತು ನಾನು ಸಂಕಲ್ಪ ಮಾಡಿದ್ದೇನೆ. ಅದರಂತೆ ಪಕ್ಷ ನನ್ನ ತಾಯಿ, ಅದಕ್ಕೆ ಯಾವುದೇ ಚ್ಯುತಿ ಬರದ ಹಾಗೆ, ಯಾವುದೇ ಭೇದ ಇಲ್ಲದೆ ನನ್ನೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಕಟ್ಟುವಂತಹ ಕೆಲಸನ ನಾನು ಇವತ್ತಿಂದ ಮಾಡ್ತೀನಿ. ಇವತ್ತು ಏನು ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಣೆ ಮಾಡ್ತೀನಿ ಅಂತ ನನ್ನ ಪಕ್ಷದ ಎಲ್ಲ ನಾಯಕರಿಗೆ, ಎಲ್ಲ ಹಿರಿಯರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.